ಹೊರತಿ ನೀನೇ ಸತಿ ನಾನೇ ಪತಿ ಇದುವೇ ಕುಸುಮಾವತಿ. ಹೌದು, ಎಂದಿನಂತೆ ಇಂದು ಓಲವ ನೀಡಿರುವಂತಹ ಸಂದರ್ಭದಲ್ಲಿ ಸುರಪಾಲನ ಆಗಮನ ಆಯಿತು. ಏನಂತ ಹೇಳಿದ್ದಾರೆ? ಸುರಪಾಲ ಬಂದು ಆಡಿದಾದ್ರು ಏನು ದುರುಳನಾಗಿರುವಂತಹ ತಾರಕಾತುರನಿಂದ ಉಪಟಳವಂತೆ. ತಾರಕಾತುರನ ವರಿಯಾಗಬೇಕಂತಾದ್ರೆ ಹರಗಿರಿಜರು ಒಂದಾಗಬೇಕು. ಈಗ ಹರಲಿದ್ದಾನೆ, ತಪಸ್ಸನ್ನು ಕುಳಿತುಕೊಂಡಿದ್ದಾನೆ. ಹಾಗಾಗಿ ಇಷ್ಟೊಂದು ಅವಸರವಾಗಿ ಹೊರಟು ನಿಂತಿರುವುದು ಹರನ ತಪಸ್ಸನ್ನು ಹರನ ಪ್ರೀತಿಯಿಂದ ಆಲಿಸಬೇಕು, ಹರಗಿರಿಜರನ್ನು ಒಂದಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹರನ ತಪಸ್ಸನ್ನು ಕೇಳಿಸುತ್ತೇನೆ ಅಂತ ಹೊರಟು ನಿಂತವರು ತಾವು ಸ್ವಲ್ಪ ಯೋಚಿಸಬೇಕಾಗ್ತದೆ ಸ್ವಾಮಿ. ಶಿವನ ಮೂರನೆಯ ಕಣ್ಣಿನಿಂದ ಅದೆಷ್ಟೋ ದಾನವರಿಗಾಗಲೇ ದಹಿಸಿ ಹೋಗಿದ್ದಾರೆ. ಅಂದಾಸುರ, ಗಜಾಸುರ ಹಾಗೆ ಮುಂತಾದವರು. ಹೀಗಿರುವಂತಹ ಹೊತ್ತಿಗೆ ನೀವು ಯಾಕೆ ಸ್ವಾಮಿ ತಪಸ್ಸನ್ನ ಕೆಡಿಸಬೇಕು? ಕೆಡಿಸಿದ್ದೇ ಹೌದು ಅಂತಾದ್ರೆ ಆ ಹಣೆಯ ಕಣ್ಣಿನಿಂದ ನಿಮ್ಮನ್ನ ದಹಿಸಿ ಸುಟ್ಟು ಭಸ್ಮ ಮಾಡುತ್ತಾನೆ ಸ್ವಾಮಿ. ನಿಮ್ಮನ್ನ ಕಳೆದುಕೊಂಡು ಇರುವಂತಹ ಶಕ್ತಿಯೂ ನನಗಿಲ್ಲ. ಬೇಡ ಸ್ವಾಮಿ, ಇಂತಹ ಕಾರ್ಯ ನಿಮಗೆ ಒಳಿತಲ್ಲ, ಶ್ರೇಯಸ್ಸು ಅಲ್ಲ ಸ್ವಾಮಿ. ಕಿಚ್ಚುಕೊಂಡಿಗೆ ಇದ್ರು ಮನೆ ಸುಟ್ಟು ದಹಿಸಿ ಹೋಗ್ತೀರಾ? ಈ ಹಿಂದೆ ಬಂದಿರುವವರು ಯಾರು? ಅಂಧಕಾಸುರ, ಗಜದಾನವರು ಮುಂತಾದವರು. ಇವರೆಲ್ಲರೂ ಯಾರೇ? ಲೋಕ ಕಂಟಕರು. ನಾನು ಹೋಗುವುದು ಯಾಕೆ? ಲೋಕದ ಒಳಿತಿಗಾಗಿ. ಹಾಗಾಗಿ ನನ್ನ ಪಂಚಶರಗಳನ್ನು ಹರನ ಮೇಲೆ ಪ್ರಯೋಗ ಮಾಡಿ ಹರನ ತಪಸ್ಸನ್ನು ಕೆಡಿಸಿ ಆದಷ್ಟು ಬೇಗ ನಿನ್ನಲ್ಲಿಗೆ
ಕ್ಷೇಮವಾಗಿ ಆದಷ್ಟು ಬೇಗ ಅರಮನೆಯನ್ನು ಸೇರಿ ನಿರೀಕ್ಷಣೆ ನಾನಿರ್ತೇನೆ. ಗಂಗಾಧರ ಘೋಷ